ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 36. ಸಾನು, ನಾನು ನಿಂಗೊಂದು ಸರ್ಪ್ರೈಸ್ ಕೊಡಬೇಕು. ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ. ಇವತ್ತು ನಾವಿಬ್ಬರು ಎಂಜಾಯ್ ಮಾಡೋಕೆ ಅಂತ ಹೋಗ್ತಾ ಇರೋದು. ಈ ದಿನವನ್ನು ನಾವಿಬ್ಬರು ಯಾವತ್ತು ಮರಿಬಾರ್ದು, ಅಷ್ಟು ಎಂಜಾಯ್ ಮಾಡಬೇಕು ಅಂತ ನಿನ್ನ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇರೋದು. ಈ ದಿನ ನಮ್ಮಿಬ್ಬರಿಗೂ ಸ್ಪೆಷಲ್ ಡೇ. ವೇದಾಂತ್ ಸನ್ನಿಧಿಯ ಬಳಿ ಹೇಳುತ್ತಿದ್ದ. ನಿನ್ನೆಯ ನನ್ನ ವರ್ತನೆಗೆ ಸಾರಿ ಸಾನು. ಒಂದೇ ಒಂದು ಬಾರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು, ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅವಳ ಬಳಿ ಕ್ಷಮೆ ಯಾಚಿಸಿದ ವೇದಾಂತ್. ನಾನಾಗಲೇ ಹೇಳಿದ್ನಲ್ಲ, ಅದರಲ್ಲಿ ನನ್ನ ತಪ್ಪು ಇದೆ ಅಂತ. ಆದರೆ ಇವತ್ತು ಕಾಲೇಜ್ನಲ್ಲಿ ಅವರನ್ನೆಲ್ಲ ಹೇಗೆ ಎದುರಿಸೋದು ಅಂತ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಕೀರ್ತನಾಗೆ ಈಗಾಗಲೇ ವೇದಾಂತ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವಳು ಉಳಿದ ಸಹಪಾಠಿಗಳಿಗೆ ಏನೆಂದು ಉತ್ತರಿಸಿದ್ದಳೋ ಅದು ಗೊತ್ತಿಲ್ಲ. ಅಂದು ಆತಂಕದಿಂದಲೇ ಕಾಲೇಜಿಗೆ ಹೊರಟಿದ್ದಳು ಸನ್ನಿಧಿ. ವೇದಾಂತ್ ಬಳಿ ಮುನಿಸಿಕೊಂಡು ಕಾರ್ನಿಂದ ಇಳಿಯುತ್ತೇನೆಂದು ಹೇಳಿದರು. ಅವಳನ್ನು ಇಳಿಯಲು ಅವನು ಬಿಟ್ಟಿರಲಿಲ್ಲವಲ್ಲ. ತನ್ನ ಗದ್ದವನ್ನು ಹಿಡಿದಿದ್ದ ಅವನ ಕೈಯನ್ನು ದೂರ ಸರಿಸಿದಳು ಸನ್ನಿಧಿ. ಬಳಿಕ ಕಾರ್ನ ಡೋರ್ ಓಪನ್ ಮಾಡ ಹೊರಟಾಗ ಅವನು ಅವಳ ಕೈಯ ರಟ್ಟೆಯನ್ನು ಬಲವಾಗಿ ಹಿಡಿದುಕೊಂಡ. ಸಾನು, ಪ್ಲೀಸ್ ನನ್ನ ಮಾತು ಕೇಳು. ನಿನ್ನ ಕಾಲೇಜ್ ತನಕ ನಾನು ಡ್ರಾಪ್ ಮಾಡ್ತೀನಿ ಎಂದು ಹೇಳಿದಾಗ, ನನ್ನ ಕೈ ಬಿಡು, ನನ್ನ ಕೈ ನೋವಾಗ್ತಾ ಇದೆ ಎಂದು ಹೇಳುತ್ತಾ ಅವನಿಂದ ಕೊಸರಿಕೊಂಡು ದೂರ ಸರಿಯಲು ಪ್ರಯತ್ನಿಸಿದಷ್ಟು ಅವನು ಹಿಡಿತ ಬಿಗಿಗೊಳಿಸುತ್ತಿದ್ದ. ಆಯಿತು, ಇವತ್ತು ಒಂದಿನ ಬರ್ತೀನಿ, ಆದರೆ ನಾಳೆಯಿಂದ ನೀನು ನನ್ನ ಪಿಕ್ ಮಾಡೋಕೆ ಬರಬೇಡ. ನೀನು ಹೀಗೆ ದಿನ ಬಂದರೆ ನಮ್ಮಿಬ್ಬರ ವಿಷಯ ಮನೆಯಲ್ಲಿ ಗೊತ್ತಾಗೋಕೆ ಹೆಚ್ಚು ಸಮಯ ಬೇಡ. ಅದರಿಂದಾಗಿ ಅಪಾಯವನ್ನು ಮೈ ಮೇಲೆ ಎಳ್ಕೊಂಡ ಹಾಗಾಗುತ್ತೆ. ಈ ಬಸ್ ಸ್ಟಾಪಲ್ಲಿ ನಮ್ಮ ಮನೆ ಅಕ್ಕಪಕ್ಕದ ಮನೆಯವರು ಇದ್ದರೆ ಅವರಿಗೆ ಗೊತ್ತಾಗುತ್ತೆ. ಅವರಲ್ಲಿ ಯಾರಾದರೂ ಒಬ್ಬರು ಮನೆಯಲ್ಲಿ ವಿಷಯ ತಿಳಿಸಿದರೆ ಸಾಕು, ಆಮೇಲೆ ನಮ್ಮ ಮನೆಯಲ್ಲಿ ಭೂಕಂಪನೇ ಆಗಿ ಹೋಗುತ್ತೆ. ನಮ್ಮ ಎದುರುಗಡೆ ಮನೆ ಪದ್ಮಿನಿ ಆಂಟಿ ಅಂತೂ ನ್ಯೂಸ್ ಪೇಪರ್ ಥರ ಎಲ್ಲರಿಗೂ ನ್ಯೂಸ್ ಹರಡಿ ಬಿಡ್ತಾರೆ. ಅಮ್ಮಂಗೋ ಪಪ್ಪಂಗೋ ಗೊತ್ತಾದರೆ ಆಮೇಲೆ ನಾನು ಬದುಕೋಕೆ ಸಾಧ್ಯನೇ ಇಲ್ಲ, ಸತ್ತೇ ಹೋಗಬೇಕು. ಪ್ಲೀಸ್ ವೇದಾಂತ್, ನನ್ನ ಕಷ್ಟವನ್ನು ಅರ್ಥ ಮಾಡ್ಕೋ. ಸನ್ನಿಧಿ ವೇದಾಂತ್ನಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಅವಳ ಮಾತು ಕೇಳಿ ವೇದಾಂತ್ಗೆ ಅಸಮಾಧಾನವಾಯಿತು. ಇದು ಒಳ್ಳೆ ಕತೆ ಆಯ್ತಲ್ಲ. ಅಮ್ಮ ನಿನ್ನ ಕಾಲೇಜ್ ಹತ್ರ ಹೋಗಿ ನಿಂಗೆ ತೊಂದರೆ ಕೊಡಬೇಡ ಅಂತ ಹೇಳಿದ್ರು. ಮನೆ ಹತ್ರ ಬಂದರೆ ನೀನು ಬರಬೇಡ ಅಂತ ಹೇಳ್ತೀಯಾ. ಅದಕ್ಕಾಗಿ ಬಸ್ ಸ್ಟಾಪ್ ಹತ್ತಿರ ಬಂದಿರೋದು. ನೀನು ಇಲ್ಲೂ ಬರಬೇಡ ಅಂತ ಹೇಳಿದರೆ ನಾನು ಇನ್ನು ಎಲ್ಲಿ ಬರಲಿ? ನಿನ್ನ ನೋಡಬೇಕು, ಮಾತಾಡಿಸಬೇಕು ಅಂದರೆ ನನಗೆ ಬೇರೆ ದಾರಿ ಯಾವುದಿದೆ ಹೇಳು? ವೇದಾಂತ್ ಅವಳನ್ನು ಪ್ರಶ್ನಿಸಿದಾಗ ಅವನಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ. ಪ್ಲೀಸ್ ವೇದಾಂತ್, ನಾವಿಬ್ಬರು ಒಬ್ಬರನ್ನೊಬ್ಬರು ಮೀಟ್ ಮಾಡುವುದನ್ನು ಕಡಿಮೆ ಮಾಡಬೇಕು. ಅದೇ ನಮ್ಮಿಬ್ಬರ ದೃಷ್ಟಿಯಿಂದಲೂ ಸೇಫ್. ನಿಂಗೆ ನನ್ನ ಹತ್ರ ಮಾತಾಡಬೇಕು ಅನ್ನಿಸಿದಾಗಲೆಲ್ಲ ನನಗೊಂದು ಕಾಲ್ ಮಾಡು. ತಕ್ಷಣವೇ ನನಗೆ ಕಾಲ್ ಮಾಡೋಕೆ ಆಗದೇ ಇದ್ದರೂ ರಾತ್ರಿ ನಿಂಗೆ ಕಾಲ್ ಮಾಡ್ತೀನಿ. ಅವಳು ಅವನ ಬಳಿ ಹೇಳಿದಾಗ ಅವಳ ಮಾತು ಆಲಿಸಿದ ಬಳಿಕ ಅದುವೇ ಉತ್ತಮ ಎಂದು ವೇದಾಂತ್ಗೆ ಕೂಡ ಅನಿಸಿತ್ತು. ಆಯಿತು, ಅದಕ್ಕೆ ನಾನು ಒಪ್ಕೋತೀನಿ. ಆದರೆ ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಆದರೂ ನಾವಿಬ್ಬರು ಭೇಟಿ ಆಗಲೇಬೇಕು. ಇಲ್ಲಾಂದರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಕೊನೆಗೂ ಅವನು ಒಪ್ಪಿಕೊಂಡಿದ್ದ. ಅಂದು ಅವನ ಬಲವಂತಕ್ಕೆ ಅವನೊಂದಿಗೆ ಕಾರಿನಲ್ಲಿ ಕಾಲೇಜ್ಗೆ ಹೋಗಿದ್ದಳು ಸನ್ನಿಧಿ. ಅವಳು ಕಾಲೇಜ್ ಬಳಿ ಕಾರು ಇಳಿಯುತ್ತಿದ್ದಂತೆಯೇ ಯಾರಾದರೂ ನೋಡುತ್ತಿದ್ದಾರಾ ಎಂದು ಗಮನಿಸಿದಳು. ಇಲ್ಲ, ಯಾರೂ ಇರಲಿಲ್ಲ. ನೆಮ್ಮದಿಯಿಂದ ಕ್ಲಾಸ್ ರೂಮಿಗೆ ಹೋಗಿದ್ದಳು ಸನ್ನಿಧಿ. ಅದಾಗಲೇ ಕ್ಲಾಸ್ನಲ್ಲಿ ಕುಳಿತಿದ್ದ ಕೀರ್ತನ ಅವಳ ನಿರೀಕ್ಷೆಯಲ್ಲಿದ್ದಳು. ಅವಳನ್ನು ಕಾಣುತ್ತಲೇ, ಹಾಯ್ ಸನ್ನಿಧಿ, ನಿನ್ನೆ ನೀನು ಯಾಕೆ ಕ್ಲಾಸ್ಗೆ ಬರಲಿಲ್ಲ? ಎಲ್ಲಿಗೆ ಹೋಗಿದ್ದೆ? ನೀನು ಬರಲ್ಲ ಅಂತ ಹೇಳಿದ್ರು ಆ ವೇದಾಂತ್. ನಿನ್ನೆ ನಿಂಗೆ ತುಂಬ ಕಾಟ ಕೊಡ್ತಾ ಇದ್ನಲ್ಲ, ಅದನ್ನು ಮನೆಯಲ್ಲಿ ಹೇಳಿದೀಯಾ? ನಿಮ್ಮಣ್ಣ ನಿನ್ನ ಹುಡುಕೊಂಡು ಕಾಲೇಜಿಗೆ ಬಂದಿದ್ದ. ನಾನು ವೇದಾಂತ್ ಅವಳಿಗೆ ತುಂಬ ಕಾಟ ಕೊಡ್ತಾ ಇದ್ದ. ಅವಳು ತುಂಬ ಭಯಭೀತಳಾಗಿದ್ದಳು. ಅದಕ್ಕಾಗಿ ಅವಳು ಕ್ಲಾಸ್ ಅಟೆಂಡ್ ಆಗದೆ ಎಲ್ಲೋ ಹೊರಟು ಹೋಗಿದ್ಲು. ಬಹುಶಃ ನಿಮ್ಮ ಮನೆಗೆ ಹೋದ್ಲೇನೋ ಅಂತ ಹೇಳಿದೆ. ಹೌದು, ನೀನು ನಿಜವಾಗ್ಲೂ ಎಲ್ಲಿಗೆ ಹೋಗಿದ್ದೆ? ತಿಳಿಯುವ ಕಾತುರದಿಂದ ಕೀರ್ತನ ಅವಳನ್ನು ಪ್ರಶ್ನಿಸಿದಳು. ಅದು ನಾನು ನಿನ್ನೆ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೆ. ನನಗೆ ಕ್ಲಾಸ್ ಅಟೆಂಡ್ ಆಗೋ ಮೂಡ್ ಇರಲಿಲ್ಲ. ಅದಕ್ಕೆ ಮನೆಗೆ ಹೋಗೋಣ ಅಂತ ಬಸ್ ಸ್ಟಾಪ್ ಹತ್ತಿರ ಹೋಗಿದ್ದೆ. ಅಲ್ಲಿ ನನ್ನ ಕಸಿನ್ ಸಿಸ್ಟರ್ ಸುಮಾ ಸಿಕ್ಕಿದ್ಲು. ಅವಳ ಜೊತೆ ಅವಳ ಮನೆಗೆ ಹೋಗಿದ್ದೆ. ಆಮೇಲೆ ಕಾಲೇಜ್ ಹತ್ರ ಬಂದ ಅಣ್ಣ ಕಾಲ್ ಮಾಡಿದ್ದ. ಅಣ್ಣ ಅಲ್ಲಿಗೆ ಬಂದು ನನ್ನ ಪಿಕ್ ಮಾಡಿಕೊಂಡು ಹೋದ. ಸದ್ಯ ತಾನು ವೇದಾಂತ್ ಜೊತೆಗೆ ಅವನ ಹಿಂದೆ ಹೋಗದಿದ್ದುದು ಒಳ್ಳೆಯದಾಯಿತು. ತನಗೆ ತೋಚಿದ ಸುಳ್ಳೊಂದನ್ನು ಪೋಣಿಸಿ ಗೆಳತಿಗೆ ಹೇಳಿದ್ದಳು ಸನ್ನಿಧಿ. ಬೇರೆ ಗೆಳತಿಯರು ಅವಳ ಮಾತನ್ನು ಕೇಳಿಸಿಕೊಂಡಿದ್ದರು. ಅವಳ ಬಳಿ ಏನು ಕೇಳಲು ಹೋಗದ್ದರಿಂದ ಅವಳಿಗೆ ಸಮಸ್ಯೆಯಾಗಲಿಲ್ಲ. ಸದ್ಯ ಗಂಡಾಂತರದಿಂದ ಪಾರಾದಂತೆ ನಿಟ್ಟುಸಿರು ಬಿಟ್ಟಳು ಸನ್ನಿಧಿ. ದಿನಗಳು ಉರುಳುತ್ತಿದ್ದವು. ವೇದಾಂತ್ ಪ್ರತಿದಿನವೂ ಬೆಳಗ್ಗೆ ರಾತ್ರಿ 2 ಹೊತ್ತು ಅವಳಿಗೆ ಕಾಲ್ ಮಾಡಿ ಅವಳೊಂದಿಗೆ ಸಂಭಾಷಿಸುತ್ತಿದ್ದ.
ಕೆಲವೊಮ್ಮೆ ಅವಳ ಕಾಲೇಜ್ ಬಳಿ ಬಂದು ಅವಳನ್ನು ಪಿಕ್ ಮಾಡಿ ಮನೆಯ ಹತ್ತಿರದಲ್ಲಿದ್ದ ಬಸ್ ಸ್ಟಾಪಿನವರೆಗೆ ತಲುಪಿಸುತ್ತಿದ್ದ. ಒಂದೆರಡು ಬಾರಿ ಅವಳನ್ನು ಮಾಲ್ಗೆ, ಜ್ಯೂಸ್ ಶಾಪ್ಗೆ ಮತ್ತು ಕೇಕ್ ವರ್ಲ್ಡ್ಗೆ ಕರೆದೊಯ್ದಿದ್ದ. ಎಂದೂ ಅವರಿಬ್ಬರು ಮನೆಯವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರಲಿಲ್ಲ. ಮತ್ತೆ 1 ತಿಂಗಳು ಕಳೆದು ಹೋಗಿತ್ತು. ಆ ಶನಿವಾರ ಭೇಟಿಯಾಗಿದ್ದ ವೇದಾಂತ್ ಸನ್ನಿಧಿಯ ಬಳಿ ಪ್ರಶ್ನಿಸಿದ್ದ. ಸಾನು, ಮುಂದಿನ ಶುಕ್ರವಾರ ನಿಂಗೆ ರಜಾ ಅಲ್ವಾ? ನಿಂಗೆ ಸದ್ಯ ಯಾವುದಾದ್ರೂ ಎಕ್ಸಾಮ್ ಇದೆಯಾ ಅಥವಾ ಬ್ಯುಸಿಯಾಗಿರ್ತೀಯಾ? ಇಲ್ಲ, ಸದ್ಯ ಯಾವ ಎಕ್ಸಾಮ್ ಕೂಡ ಇಲ್ಲ. ಯಾಕೆ ಕೇಳ್ತಾ ಇದ್ದೀಯಾ? ಆಶ್ಚರ್ಯದಿಂದ ಅವನನ್ನು ಪ್ರಶ್ನಿಸಿದ್ದಳು. ಸುಮ್ಮನೆ ಕೇಳ್ದೆ. ಹಾಗಂದವನು ಅವಳ ಬಳಿ ಮತ್ತೆ ಏನನ್ನು ಹೇಳಲು ಹೋಗಿರಲಿಲ್ಲ. ಸುಮ್ಮನೆ ನೀನ್ಯಾಕೆ ಕೇಳ್ತೀಯಾ? ಏನೋ ಕಾರಣ ಇದೆ. ಏನು ಅಂತ ಹೇಳು. ಅವಳು ಪಟ್ಟು ಹಿಡಿದು ಕೇಳಿದಾಗ ಅವನು ನಕ್ಕು ಸುಮ್ಮನಾಗಿದ್ದ. ಕಾರಣ ಹೇಳಿರಲಿಲ್ಲ. ಆ ದಿನ ಏನೋ ವಿಶೇಷ ಇದೆ. ಏನು ಅಂತ ಈಗಲೇ ಹೇಳಲ್ಲ ಎಂದು ಅವಳಿಗೆ ಕುತೂಹಲ ಉಂಟು ಮಾಡಿ ವಿಷಯ ತಿಳಿಸದೆ ಅವಳಿಂದ ಬೀಳ್ಕೊಂಡಿದ್ದ ವೇದಾಂತ್. ಸನ್ನಿಧಿ ಕೂಡ ಆ ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರಲಿಲ್ಲ. ಆ ಗುರುವಾರ ರಾತ್ರಿ ಸಾನು, ಮಲಕೊಂಡ್ಯಾ? ನಿಂಗೆ ನಿದ್ದೆ ಬಂತಾ ಎಂದು ಕೇಳುತ್ತಾ ಅಲೋಕ್ ಅವಳ ರೂಮ್ಗೆ ಬಂದಿದ್ದ. ಅವಳಿನ್ನೂ ನಿದ್ದೆ ಮಾಡಿರಲಿಲ್ಲ. ಸಾನು, ನಾಳೆ ಹೇಗೂ ನಿಂಗೆ ರಜಾ ಇದೆಯಲ್ಲ, ನೀನು ಫ್ರೀಯಾಗಿರ್ತಿ ತಾನೆ? ನಾಳೆ ನನ್ನ ಫ್ರೆಂಡ್ನ ಮದುವೆಗೆ ಹೋಗುವಾಗ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರ ಹೋಗ್ತಾ ಇರೋದ್ರಿಂದ 1 ಸೆಟ್ ಡ್ರೆಸ್ ಪ್ಯಾಕ್ ಮಾಡ್ಕೊ. ಅಮ್ಮನ ಹತ್ರ ನಾನು ಈಗಾಗಲೇ ವಿಷಯ ಹೇಳಿ ಆಯಿತು. ಪಪ್ಪನು ಅದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ನೀನು ಬೆಳಗ್ಗೆ ಹೊರಟು ರೆಡಿಯಾಗಿ ಬಿಡು ಎಂದು ಹೇಳಿದಾಗ ಸನ್ನಿಧಿಗೆ ಅತೀವ ಸಂತೋಷವಾಗಿತ್ತು. ಅವಳಿಗೆ ಮನೆಯಿಂದ ಹೊರಗೆ ಸುತ್ತಾಡಲು ಸಂದರ್ಭ ಸಿಗುತ್ತಿದ್ದುದೇ ತುಂಬ ಅಪರೂಪ. ಈಗ ಅನಿರೀಕ್ಷಿತವಾಗಿ ಅಂತಹ ಸಂದರ್ಭ ಸಿಕ್ಕಿದಾಗ ಅವಳು ಬೇಡವೆಂದು ಯಾಕೆ ಹೇಳುತ್ತಾಳೆ? ವಾವ್, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗೆ ಇದು ನನಸ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾನು ನಿನ್ನ ಜೊತೆ ಎಲ್ಲಾದರೂ ಬರ್ತೀನಿ ಅಂತ ಹೇಳಿದರೆ ನೀನು ಏನಾದರೂ ಕಾರಣ ಹೇಳಿ ಬೇಡ ಅಂತ ಹೇಳುವ ಸಂದರ್ಭಗಳೇ ಜಾಸ್ತಿ. ಆದರೆ ಇವತ್ತು ನೀನೇ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ನಿಜವಾಗ್ಲೂ ನನಗೆ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಅವಳಿಂದು ಎಷ್ಟು ಖುಷಿಯಾಗಿ ಬಿಟ್ಟಿದ್ದಳೆಂದರೆ ಅವಳ ಮನಸ್ಸು ಸಂತೋಷದಿಂದ ಹುಚ್ಚೆದ್ದು ಕುಣಿಯುತ್ತಿತ್ತು. ಸಂತೋಷದಿಂದ ಅರಳಿದ ತಂಗಿಯ ಮುಖವನ್ನು ನೋಡಿ ಅಲೋಕ್ ಕೂಡ ಮನಸಾರೆ ನಕ್ಕ. ನನ್ನ ಈ ಮುದ್ದು ತಂಗಿ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಮೊದಲೆಲ್ಲ ನಾನು ನಿನ್ನ ಮನೆಯಲ್ಲಿ ಬಿಟ್ಟು ಹೋದಾಗ ನನಗೂ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು. ಇನ್ಮುಂದೆ ನಿನ್ನ ಮನಸ್ಸಿಗೆ ನೋವಾಗದ ಹಾಗೆ ತಿಂಗಳಲ್ಲಿ ಒಮ್ಮೆಯಾದರೂ ನಿನ್ನ ಹೊರಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾಳೆ ಹೋಗೋದಿದೆಯಲ್ಲ, ಈಗ ಆರಾಮವಾಗಿ ಮಲಗಿ ನಿದ್ದೆ ಮಾಡು. ಗುಡ್ ನೈಟ್ ಎಂದು ಹೇಳಿ ಅವಳ ಬೆಡ್ಶೀಟನ್ನು ಕತ್ತಿನ ತನಕ ಹೊದೆಸಿ ಅಲ್ಲಿಂದ ಹೊರಟು ಹೋಗಿದ್ದ ಅಲೋಕ್. ಸನ್ನಿಧಿಗೆ ಅಣ್ಣನ ವರ್ತನೆ ತುಂಬ ಆಶ್ಚರ್ಯವಾಗಿತ್ತು. ಮೊದಲೆಲ್ಲ ಅವನು ಎಲ್ಲಾದರೂ ಹೋಗುತ್ತಿದ್ದಾನೆಂದರೆ ಅವಳು ಬರುತ್ತೇನೆ ಎಂದು ಹಠ ಹಿಡಿದರೂ ಅವನು ಎಂದೂ ಕರೆದೊಯ್ಯುತ್ತಿರಲಿಲ್ಲ. ಈಗ ಸಡನ್ನಾಗಿ ಅವನ ವರ್ತನೆಯಲ್ಲಿ ಯಾಕೆ ಇಂತಹ ವ್ಯತ್ಯಾಸ? ಇದರ ಹಿಂದೆ ಇರುವ ಕಾರಣವಾದರೂ ಏನು? ಯೋಚಿಸುತ್ತಾ ಮಲಗಿದವಳಿಗೆ ಬೇಗನೆ ನಿದ್ದೆ ಹತ್ತಿರಲಿಲ್ಲ. ಆಗಲೇ ಅವಳಿಗೆ ವೇದಾಂತ್ನ ನೆನಪಾಯಿತು. ಅವನು ಅಂದೊಮ್ಮೆ ಮುಂದಿನ ಶುಕ್ರವಾರ ನಿಂಗೆ ರಜೆ ಅಲ್ವಾ ಅಂತ ಕೇಳಿದ್ದ. ಆದರೆ ಕಾರಣ ಏನನ್ನೂ ಹೇಳಿರಲಿಲ್ಲ. ಬಹುಶಃ ನಾಳೆ ಅವನು ತನಗೆ ಕಾಲ್ ಮಾಡಬಹುದು. ಕಾಲ್ ಮಾಡಿ ತಾನು ಸಿಗುವುದಿಲ್ಲ ಎಂದು ಗೊತ್ತಾದಾಗ ಅವನಿಗೆ ತುಂಬ ನಿರಾಸೆಯಾಗಬಹುದು. ಅದಕ್ಕಾಗಿ ಈಗಲೇ ಹೇಳುವುದು ಒಳ್ಳೆಯದು ಎನಿಸಿತು ಅವಳಿಗೆ. ಅವಳು ಕಾಲ್ ಮಾಡುತ್ತಲೇ ವೇದಾಂತ್ ಕರೆ ಸ್ವೀಕರಿಸಿದ್ದ. ಏನಿವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿರೋದಾ ಹೇಗೆ ಎಂದು ಕೇಳಿದಾಗ, ಯಾಕೆ ವೇದಾಂತ್ ಎಂದು ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ. ಯಾವತ್ತೂ ನೀನೇ ನನಗೆ ಕಾಲ್ ಮಾಡೋದಿಲ್ಲ, ಇವತ್ತು ಮಾಡಿದ್ಯಲ್ಲ ಅದಕ್ಕೆ ಕೇಳಿದೆ. ಅವನು ನಗುತ್ತಲೇ ಅವಳಿಗೆ ಉತ್ತರಿಸಿದ್ದ. ಅದು ನಾನು ನಿನ್ನ ಜೊತೆ ಒಂದು ಖುಷಿ ಸಮಾಚಾರ ಹಂಚ್ಕೋಬೇಕಾಗಿತ್ತು. ನಾಳೆ ನಾನು ನಮ್ಮ ಅಣ್ಣನ ಜೊತೆ ಅವನ ಫ್ರೆಂಡ್ನ ಮದುವೆಗೆ ಹೋಗ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ಫಂಕ್ಷನ್ ಅಟೆಂಡ್ ಆಗ್ತಾ ಇದ್ದೀನಲ್ಲ, ಆ ಖುಷಿ ನನಗೆ ಯಾಕೋ ಗೊತ್ತಿಲ್ಲ ನಿನ್ನ ಹತ್ರ ಈ ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಬೇಕೆನಿಸಿತು. ಅವನ ಬಳಿ ಹೇಳಿದಳು ಸನ್ನಿಧಿ. ಥ್ಯಾಂಕ್ ಯು ಸಾನು, ನಿನ್ನ ಸಂತೋಷ ನನ್ನ ಜೊತೆ ಹಂಚ್ಕೋತಾ ಇರೋದಕ್ಕೆ. ನಾಳೆ ಬೇರೆ ಹೋಗೋದು ಇದೆ ಅಂತ ಹೇಳಿದ್ಯಲ್ಲ, ಈಗಾಗಲೇ ಲೇಟ್ ಆಯಿತು. ಮಲಗಿ ನಿದ್ದೆ ಮಾಡು. ಹ್ಯಾಪಿ ಟೈಮ್, ಹ್ಯಾಪಿ ಜರ್ನಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಎಂದಷ್ಟೇ ಹೇಳಿ ವೇದಾಂತ್ ಕರೆ ಸ್ಥಗಿತಗೊಳಿಸಿದ್ದ. ಅಂದು ರಾತ್ರಿ ಖುಷಿಯಾಗಿ ನಿದ್ದೆ ಹೋಗಿದ್ದಳು ಸನ್ನಿಧಿ. ಮರುದಿನ ಬೆಳಗ್ಗೆ ಬೇಗ ಎದ್ದು ಮದುವೆಗೆ ಹೊರಡುವ ತಯಾರಿಯಲ್ಲಿದ್ದಳು. ಮಂಡ್ಯದಲ್ಲಿ ಮದುವೆ. ನಾವು ಕುವೆಂಪು ನಗರಕ್ಕೆ ಹೋದರೆ ಸಾಕು, ಅಲ್ಲಿಂದ ಮದುವೆಯ ಛತ್ರಕ್ಕೆ ಹೋಗೋಕೆ ವ್ಯವಸ್ಥೆ ಮಾಡಿದ್ದಾರೆ ಎಂದು ಅಣ್ಣ ಹೇಳಿದ್ದರಿಂದ ತನ್ನ ಒಂದು ಸೆಟ್ ಡ್ರೆಸ್ಸನ್ನು ಬ್ಯಾಗಿಗೆ ಹಾಕಿಕೊಂಡು ರೆಡಿಯಾಗಿದ್ದಳು ಸನ್ನಿಧಿ. ಅಷ್ಟರಲ್ಲಿ ಅಲೋಕ್ ಕೂಡ ಹೊರಟು ರೆಡಿಯಾಗಿ ಬಂದಿದ್ದ. ಇಬ್ಬರು ಬೈಕ್ನಲ್ಲಿ ಕುವೆಂಪು ನಗರಕ್ಕೆ ಬಂದಿದ್ದರು. ವೇದಾಂತ್ ತನ್ನ ಕಾರ್ನಲ್ಲಿ ಇವರಿಗಾಗಿ ಕಾಯುತ್ತಾ ನಿಂತಿದ್ದ. ಸಾರಿ ಸಿಸ್ಟರ್,
ನಾವಿವತ್ತು ಮದುವೆಗೆ ಹೋಗ್ತಾ ಇಲ್ಲ. ವೇದಾಂತ್ ಇವತ್ತು ನಿನ್ನ ಕರ್ಕೊಂಡು ಬರೋಕೆ ಹೇಳಿದ್ದ. ಹಾಗಂತ ಹೇಳಿದರೆ ಮನೆಯಲ್ಲಿ ಪರ್ಮಿಷನ್ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಒಂದು ಚಿಕ್ಕ ಸುಳ್ಳು ಹೇಳಬೇಕಾಗಿ ಬಂತು. ಪಾಪ ಅವನು ನಿಂಗೋಸ್ಕರ ತುಂಬ ದಿನಗಳಿಂದ ಕಾಯ್ತಾ ಇದ್ದ. ಅದಕ್ಕಾಗಿ ನಾನವನಿಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ನೋಡು, ಅವನು ನಿಂಗೋಸ್ಕರ ಕಾಯ್ತಾ ಇದ್ದಾನೆ. ಅವನಿಗೆ ನಿರಾಸೆ ಮಾಡಬೇಡ ಎಂದು ಹೇಳಿ ಅವಳನ್ನು ವೇದಾಂತ್ನ ಕಾರಿಗೆ ಹತ್ತಿಸಿ ಅವಳು ತನ್ನ ಜೊತೆಗೆ ತಂದಿದ್ದ ಬ್ಯಾಗನ್ನು ವೇದಾಂತ್ನ ಕಾರಿನ ಹಿಂಬದಿಯ ಸೀಟಲ್ಲಿ ಇಟ್ಟಿದ್ದ ಅಲೋಕ್. ಬಳಿಕ ಇವರಿಬ್ಬರಿಗೂ ವಿದಾಯ ಹೇಳಿ ತನ್ನ ಬೈಕ್ನಲ್ಲಿ ಹೊರಟು ಹೋಗಿದ್ದ. ಸನ್ನಿಧಿಗೆ ಚಿಕ್ಕಮಟ್ಟಿನ ಆಘಾತವಾಗಿತ್ತು. ಅಣ್ಣ ಮತ್ತು ವೇದಾಂತ್ ಇಬ್ಬರು ಸೇರಿ ಏನು ಮಾಡುತ್ತಿದ್ದಾರೆ? ಅವಳು ಯೋಚಿಸುವಷ್ಟರಲ್ಲಿ ಅಲೋಕ್ ತನ್ನ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ದ. ತುಂಟ ಕಣ್ಣುಗಳಿಂದ ನಗುತ್ತಿದ್ದ ವೇದಾಂತ್ನನ್ನು ಕಂಡು, ವೇದಾಂತ್, ದಿಸ್ ಈಸ್ ನಾಟ್ ಫೇರ್. ನಿಜವಾಗ್ಲೂ ಇದು ಸರಿಯಲ್ಲ. ನೀವಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡಿಬಿಟ್ಟಿದ್ದೀರಿ. ನಾನು ನಿಂಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ಮಾತಾಡಿದ್ದೆ. ಆಗ್ಲಾದರೂ ಹೇಳಬಹುದಾಗಿತ್ತಲ್ಲ. ನಾನು ಈಗ ಎಲ್ಲಿಗೂ ಬರಲ್ಲ, ಮನೆಗೆ ಹೋಗ್ತೀನಿ, ಅವನ ಮೇಲೆ ಮುನಿಸಿಕೊಂಡು ಹೇಳಿದಳು ಸನ್ನಿಧಿ. ಸಾನು, ನಾನು ನಿಂಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ. ನನ್ನ ಸರ್ಪ್ರೈಸ್ ನಿಂಗೆ ತುಂಬ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ. ಇವತ್ತು ನಾವಿಬ್ಬರು ಎಂಜಾಯ್ ಮಾಡೋಕೆ ಅಂತ ಹೋಗ್ತಾ ಇರೋದು. ಈ ದಿನವನ್ನು ನಾವಿಬ್ಬರು ಯಾವತ್ತೂ ಮರಿಬಾರ್ದು. ಅಷ್ಟು ಎಂಜಾಯ್ ಮಾಡಬೇಕು ಅಂತ ನಾನು ಇವತ್ತು ನಿನ್ನ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇರೋದು. ಈ ದಿನ ನಮ್ಮಿಬ್ಬರಿಗೂ ಸ್ಪೆಷಲ್ ಡೇ ಆಗಬೇಕು. ಅಷ್ಟರಲ್ಲಿ ಕಾರು ಹೊರಟಿತ್ತು. ಅವನ ಮಾತು ಸನ್ನಿಧಿಗೆ ಅರ್ಥವೇ ಆಗುತ್ತಿಲ್ಲ. ಅಂದರೆ ಅವನು ಇಂದು ತನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದಾನೆ? ಅವನ ಇಂತಹ ಕೆಲಸಕ್ಕೆ ತನ್ನಣ್ಣ ಸಾಥ್ ನೀಡುತ್ತಿದ್ದಾನಾ? ಸನ್ನಿಧಿಗೆ ಈಗ ತುಂಬ ಭಯವಾಗತೊಡಗಿತು. ಯಾವುದನ್ನು ನಂಬಲೇ ಸಾಧ್ಯವಾಗುತ್ತಿಲ್ಲ. ಅಥವಾ ಇಲ್ಲಿಂದ ನೇರವಾಗಿ ಮನೆಗೆ ಹಿಂದಿರುಗಿ ತಂದೆ ತಾಯಿಯ ಬಳಿ ವಿಷಯವನ್ನು ತಿಳಿಸುವುದಾ? ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ. ಅವಳು ಆತಂಕದಿಂದಲೇ ಅವನ ಮುಖವನ್ನು ನೋಡಿದಾಗ ಅವನು ತನ್ನ ಒಂದೇ ಕೈಯಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಮಾಡುತ್ತಾ ಎಡಗೈಯಲ್ಲಿ ಅವಳ ಕೆನ್ನೆಯನ್ನು ಮೃದುವಾಗಿ ನೇವರಿಸಿದ. ವೇದಾಂತ್, ನಿಜ ಹೇಳು, ನೀನು ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಅವಳು ಮತ್ತೆ ಅವನನ್ನು ಪ್ರಶ್ನಿಸಿದಳು. ಯಾಕೆ, ಭಯ ಆಗ್ತಾ ಇದೆಯಾ? ಅಥವಾ ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ವೇದಾಂತ್ ಅವಳ ಬಳಿ ಕೇಳಿದ. ಇದು ನಂಬಿಕೆಯ ಪ್ರಶ್ನೆಯಲ್ಲ ವೇದಾಂತ್. ನಂಗೆ ಯಾಕೋ ಇವತ್ತು ತುಂಬ ಭಯ ಆಗ್ತಾ ಇದೆ. ದಯವಿಟ್ಟು ಕಾರು ನಿಲ್ಲಿಸು, ನಾನು ಇಲ್ಲೇ ಇಳಿತೀನಿ ಎಂದು ಹೇಳುತ್ತಾ ಕಾರಿನಿಂದ ಇಳಿಯಲು ಉದ್ಯುಕ್ತಳಾಗಿದ್ದಳು ಸನ್ನಿಧಿ. ಒಂದು ಸೆಟ್ ಬಟ್ಟೆಯೊಂದಿಗೆ ವೇದಾಂತ್ ತನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದ್ದಾನೆ? ನಾವಿಬ್ಬರು ಎಂಜಾಯ್ ಮಾಡೋಕೆ ಹೋಗುವುದು ಎಂದು ಬೇರೆ ಹೇಳುತ್ತಿದ್ದಾನೆ. ಅವನು ತನ್ನನ್ನು ಕರೆದೊಯ್ಯುತ್ತಿರುವುದಾದರೂ ಎಲ್ಲಿಗೆ? ಹೋಟೆಲ್ಗಾ ಅಥವಾ ಲಾಡ್ಜ್ಗಾ? ಒಂದು ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.